ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಎಲೆ ಕಳ್ಳಿ ಗಿಡ. ಎಲೆ ಕಳ್ಳಿ ಗಿಡ ಅಂತಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಕಳ್ಳಿ ಅಂತಂದರೆ ಹಾಲು ಯಾವ್ದು ಬರ್ತದೆ, ಯಾವ ಗಿಡದಲ್ಲಿ ಬರ್ತದೆ ಅದನ್ನು ಕಳ್ಳಿ ಅಂತಂದ್ಬಿಟ್ಟು ಕರೀತಾರೆ. ಆಯಿತಾ, ಇದನ್ನು ಎಲೆ ಕಳ್ಳಿ ಗಿಡ ಅಂತಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಇದನ್ನು ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಜಮೀನು ರಕ್ಷಣೆಗೋಸ್ಕರವಾಗಿ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳಕ್ಕೋಸ್ಕರವಾಗಿ ಹೊಲದ ಬದಿಗಳಿಗೆ ಹಾಕಿರ್ತಾರೆ, ಅಥವಾ ತೋಟ ತುಡಿಕೆಗಳಲ್ಲಿ ಅಥವಾ ಹಿತ್ಲುಗಳಲ್ಲಿ ಸುತ್ತ ಹಾಕಿಬಿಟ್ಟು ಮಧ್ಯದಲ್ಲಿ ಏನಾದರೂ ಬೇಸಾಯ ಈ ಥರದ್ದೆಲ್ಲ ಮಾಡ್ಕೊತಾರೆ. ಆಯಿತಾ, ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಬಳಸೋಂಥದ್ದು ಒಂದು ರೀತಿ ನೀತಿಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಇದನ್ನಕ್ಕೆ ಒಂದು ಸ್ವಲ್ಪ ಕೆಂಡದಲ್ಲಿ ಬಿಸಿ ಮಾಡಿ ಇದ್ರ ಎಲೆನ ಇದನ್ನು ಯಾರಿಗೆ ಮೊಣಕಾಲು ನೋವು ಇರ್ತದೆ ಅವರು ಮೊಣಕಾಲಿಗೆ ಹಾಕೊಂಡು ಅದನ್ನು ಬಟ್ಟೆ ಕಟ್ಕೊಂಡು ಒಂದು 2 ಅವರ್ 3 ಅವರು 3 ಗಂಟೆ 4 ಗಂಟೆ ಹಂಗಿರೋದ್ರಿಂದ ಅದು ಒಂದು ಇದಾಗ್ತದೆ, ಮೊಣಕಾಲು ನೋವು ಕಮ್ಮಿ ಆಗ್ತದೆ. ಮತ್ತು ಇದನ್ನು ವಾಮಮಾರ್ಗ ಮಾಟಮಂತ್ರ ತಂತ್ರ ಕುತಂತ್ರ ಪ್ರಯೋಗ ಇದೊಂದು ಕುತಂತ್ರ ಪ್ರಯೋಗ. ಇದು ವಾಮಮಾರ್ಗದಲ್ಲಿ ಕುತಂತ್ರ ಪ್ರಯೋಗ. ಇದು ಏನಪ್ಪ ಅಂತಂದರೆ, ಇದನ್ನು ಅಮಾವಾಸ್ಯೆ ದಿವಸ ನಿಶಿರಾತ್ರಿಯಲ್ಲಿ ಅಮಾವಾಸ್ಯೆ ದಿವಸ ಹೋಗಿ ಇದಕ್ಕೆ ಒಂದು ಕೋಳಿ ಕುಯ್ದು ಅದನ್ನ ರಕ್ತನ ಈ ಗಿಡದ ಬುಡಕ್ಕೆ ಹಾಕಿ ಒಂದು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ವಿಭೂತಿ ಗಂಧ ಅಕ್ಷತೆ ಅರಶಿನ ಕುಂಕುಮ ಉದ್ಗಡ್ಡಿ ಕರ್ಪೂರ ತೆಂಗಿನಕಾಯಿ ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಈ ಥರದ್ದೆಲ್ಲ ಇಟ್ಟು ಒಂದು ಸ್ವಲ್ಪ ಜಿಲೇಬಿ ಹಾಲು ತುಪ್ಪ ಈ ಥರದ್ದೆಲ್ಲ ಹಾಕಿ ಎಲ್ಲ ಸಾತ್ವಿಕವಾಗೂ ಭೋಗ ಮಡಗಬೇಕು, ಮತ್ತು ತಾಮಸಿಕವಾಗೂ ಭೋಗ ಮಡಗಿ ಈ ಕೋಳಿನ 2 ಭಾಗ ಮಾಡಿ ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಆ ಸಾಸಿವೆ ಎಣ್ಣೆ ಒಳಗಡೆ ಬತ್ತಿ ಹಾಕಿ ದೀಪ ಹಚ್ಚಿಬಿಟ್ಟು ಅದನ್ನು ಬೆಳಗಿ ಅದನ್ನ ಅಲ್ಲೇ ಮಡಗಿ ಆಮೇಲೆ ಇದರ ಹಾಲನ್ನು ನಿಶಿರಾತ್ರಿಯಲ್ಲಿ ತೆಕ್ಕಬೇಕು. ಅಂದರೆ ಮನೆ ಕಂಡಿರೋರನ್ನ ತಟ್ಟೆ ಎಬ್ಬಿಸ್ದಂಗೆ, ಗಿಡಕ್ಕೆ ಸಿಟ್ಟು ಬಂದಂಗೆ. ಇವಾಗ ಮನೆ ಕಂಡಿದ್ದಾಗ 3 ಗಂಟೆಗೆ ಎಬ್ಬರಿಸ್ಬಿಟ್ಟು ಒಂದು ಮನೆಗೆ ಸ್ನಾನ ಮಾಡ್ಕೊ ಎದ್ದೋಳಪ್ಪ ಅಂತಂದರೆ ಹೆಂಗೆ ಅನ್ನಿಸ್ತದೆ ಹೇಳ್ರಿ. ಆಗ ಹಂಗೆ ಸಿಟ್ಟು ಬರಬೇಕು ಗಿಡಕ್ಕೆ. ಹಂಗೆ ಸಿಟ್ಟು ಬರೋಂಗೆ ಮಾಡಿ ಅದರ ಹಾಲನ್ನು ತೆಗೆದು ಮನೆಯಲ್ಲಿ ಈ ಪಲ್ಲಿ ಅಂತ ಎಲ್ಲ ಕರಿತಿರಲ್ಲ, ಗೋಡೆ ಮೇಲೆ ಹರಿದಾಡ್ತಾವಲ್ಲ ಹಳ್ಳಿಗಳು, ಆ ಹಳ್ಳಿಗಳು ಅವಷ್ಟವೇ ಸತ್ತೋಗಿರ್ಬೇಕು. ಆ ಹಲ್ಲಿನ ತೆಗೆದುಬಿಟ್ಟು ಈ ಹಾಲೊಳಗಡೆ ಹಾಕಬೇಕು. ಯಾವುದು ಈ ಕಲ್ಲಿ ಹಾಲು ಒಳಗಡೆ ಹಾಕಿ ಅದನ್ನು 11 ದಿನಗಳ ಕಾಲ ಸ್ಮಶಾನದಲ್ಲಿ ಯಾವುದಾದ್ರೂ ಒಂದು ಸಮಾಧಿ ಒಳಗಡೆ ಗುಂಡಿ ತೋಡಿ ಮುಚ್ಚಿಬಿಡ್ಬೇಕು. ಮುಚ್ಚಿ ಅದಾದಮೇಲೆ ಅದನ್ನು ಈಚೆಗೆ ತೆಗೆದು ಅದನ್ನು ಯಾರಾದರೂ ಮನುಷ್ಯರು ಹೊಟ್ಟೆಗೆ ಹಾಕೋದ್ರಿಂದ ಅಥವಾ ಯಾರಿಗಾದರೂ ಕಣ್ಣಿಗೆ ಹಾಕೋದ್ರಿಂದ ಅವ್ರ ಕಣ್ಣು ಹೋಗ್ತದೆ, ಮತ್ತು ಹೊಟ್ಟೆಗೆ ಹಾಕೋದ್ರಿಂದ ಅವ್ರ ಪ್ರಾಣ ಹೋಗೋಂಥ ಚಾನ್ಸಸ್ಸು ಇರ್ತದೆ. ಆಯಿತಾ, ಇದರಲ್ಲಿ ದೊಡ್ಡ ಪ್ರಯೋಗಗಳಿದ್ದಾವೆ. ಇದು ಸೂಕ್ಷ್ಮವಾಗಿರೋಂಥದ್ದು ಸಣ್ಣ ವಿಚಾರ. ಇದರಲ್ಲಿ ಇನ್ನೂ ಖತರ್ನಾಕ್ ಐಡಿಯಾಗಳು, ಖತರ್ನಾಕ್ ಪ್ರಯೋಗಗಳು, ಖತರ್ನಾಕ್ ವಿದ್ಯೆಗಳು ಬೇಜಾನಿದ್ದಾವೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಆಯಿತಾ, ಆಮೇಲೆ ಇದನ್ನು ಇನ್ನೂ ಅತ್ಯದ್ಭುತವಾಗಿ ಪ್ರಯೋಗಗಳನ್ನ ಮಾಡೋಂಥ ವಿಧಾನಗಳು ಇರ್ತದೆ. ಆಯಿತಾ, ಬಟ್ಟೆ ಎಲ್ಲ ಬಿಚ್ಚಾಕಿ ಕಪ್ಪು ಬಟ್ಟೆ ಕಟ್ಕೊಂಡು ಅದನ್ನು ಪ್ರೇತ ದೇವತೆಯನ್ನು ಆವಾಹನೆ ಮಾಡೋದಕ್ಕೂ ಈ ಒಂದು ಕಳ್ಳಿಯನ್ನು ಬಳಸ್ತಕ್ಕಂಥದ್ದು ಇರ್ತದೆ. ನಿಶಿರಾತ್ರಿಯಲ್ಲೇ ಮಾಡಬೇಕು. ಏನೇ ಮಾಡ್ತೀವಿ, ಈ ಗಿಡದ ಹತ್ರ ಏನೇ ಪ್ರಯೋಗ ಮಾಡ್ತೀರ ನೀವು ಅಂತಂದ್ರೂ ನಿಶಿರಾತ್ರಿಯಲ್ಲೇ ಮಾಡಬೇಕು. ಮತ್ತು ಇದನ್ನು ಕೆಲವೊಂದು ಭೂತ ಪ್ರೇತಗಳು ಪಿಶಾಚಿಗಳು ಎಲ್ಲ ಹಿಡ್ದಿರ್ತಾವಲ್ಲ, ಅಂಥವ್ರನ್ನ ಕರ್ಕೊಂಬಂದು ಈ ಗಿಡದ ನೆಲ್ಲಲ್ಲಿ ಒಂದು ದಿವಸ ಮಲಗಿಸೋದ್ರಿಂದ ಆ ಪ್ರೇತ ಹೋಗಿ ಆ ಗಿಡಕ್ಕೆ ಆಕರ್ಷಣೆ ಆಗಿ ಆ ಪ್ರೇತ ಬಿಟ್ಟು ಹೋಗ್ತದೆ ಅವ್ರಿಗೆ. ಆಯಿತಾ, ಇನ್ನು ಇದರದ್ದು ಸಾಕಷ್ಟು ರೀತಿಯಲ್ಲಿ ಇದ್ದಾವೆ. ಅದನ್ನೆಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ, ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಹೇಳ್ತೀನಿ. ಆಯಿತಾ, ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.